ಮತ್ತೊಮ್ಮೆ ನಿಮ್ಮ ಚಾನೆಲ್ಗೆ ಸ್ವಾಗತ. ಹೌದು, ಸಿನಿಮಾ ಅಂದ್ರೇನೆ ಅದೊಂದು ಮಾಯಾ ಜಗತ್ತು. ಈ ಜಗತ್ತಿನಲ್ಲಿ ಈಜಬೇಕು ಅಂದ್ರೆ ಕಠಿಣ ಪರಿಶ್ರಮ, ಶ್ರದ್ಧೆ, ತಾಳ್ಮೆ ಹಾಗೂ ಕೆಲವೊಮ್ಮೆ ಲಕ್ ಕೂಡ ಮುಖ್ಯವಾಗಿರುತ್ತೆ. ಇನ್ನು ಈ ಕ್ಷೇತ್ರದಲ್ಲಿ ಬಂದು ಅಳಿದು ಹೋದ ಎಷ್ಟೋ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು ಇನ್ನೂ ಅನೇಕ ಜನ ಇವತ್ತಿಗೂ ಇದ್ದಾರೆ. ಇನ್ನು ಸಿನಿಮಾಗೆ ಮುಖ್ಯವಾಗಿ ಕಾರ್ಯನಿರ್ವಹಿಸುವವನೇ ನಿರ್ದೇಶಕ. ಆತನೇ ಸಿನಿಮಾದ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಕರೆಸಿಕೊಳ್ತಾನೆ. ಅಂತಹ ಒಬ್ಬ ನಿರ್ದೇಶಕನ ಕಥೆಯನ್ನು ನಾವು ಈ ಒಂದು ಎಪಿಸೋಡ್ನಲ್ಲಿ ನೋಡೋಣ ಹಾಗೂ ಗ್ರೇಟ್ ಡೈರೆಕ್ಟರ್ ಅನ್ನೋ ಒಂದು ಸಂಚಿಕೆಯ ಶುಭಾರಂಭ ಕೂಡ ಮಾಡೋಣ. ಲೋಕೇಶ್ ಕನಗರಾಜ್ ಈ ಒಂದು ಹೆಸರನ್ನ ಇಡೀ ದಕ್ಷಿಣ ಭಾರತ ಮಾತ್ರವಲ್ಲದೆ ಇಡೀ ಇಂಡಿಯಾ ಕೂಡ ಸಂಭ್ರಮಿಸುತ್ತಿದೆ. ಇದಕ್ಕೆ ಕಾರಣ ಇವರ ನಿರ್ದೇಶನದ ಸಿನಿಮಾಗಳು. ಇವರು ಜನಿಸಿದ್ದು 1986 ಮಾರ್ಚ್ 14 ತಮಿಳುನಾಡಿನ ಕೊಯಂಬತ್ತೂರಿನಲ್ಲಿ. ಚಿಕ್ಕ ವಯಸ್ಸಿನಲ್ಲಿಯೇ ಚುರುಕಾಗಿದ್ದ ಇವರು ತಮ್ಮ ಹುಟ್ಟೂರಾದ ತಿಣತಕೌಡನಲ್ಲಿ ಶಾಲಾ ಶಿಕ್ಷಣ ಪಡೆಯುತ್ತಾರೆ. ಅದಾದ ನಂತರ PhD ಕಾಮರ್ಸ್ ಆ್ಯಂಡ್ ಸೈನ್ಸ್ ಕಾಲೇಜಿನಲ್ಲಿ MBA ಮಾಡಿ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ಮೇಜರ್ ಪದವಿಯನ್ನು ಪಡೆಯುತ್ತಾರೆ. ಅಷ್ಟೇ ಅಲ್ಲದೆ ಬ್ಯಾಂಕ್ ಉದ್ಯೋಗ ಕೂಡ ಇವರಿಗೆ ಸಿಗುತ್ತೆ. ಒಮ್ಮೆ ಇವರು ಕಾರ್ಪೊರೇಟ್ ಶಾರ್ಟ್ ಫಿಲ್ಮ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಚಲನಚಿತ್ರದ ಬಗ್ಗೆ ಒಂದು ಒಲವು ತೋರಿಸುತ್ತಾರೆ. ಅಲ್ಲದೆ ಇವರ ಕಿರುಚಿತ್ರ ಸ್ಪರ್ಧೆ ತೀರ್ಪುಗಾರ ಕಾರ್ತಿಕ್ ಸುಬ್ಬರಾಜು ಇವರು ಕೂಡ ತಮಿಳಿನ ದೊಡ್ಡ ಡೈರೆಕ್ಟರ್. ಇವರ ಒಂದು ನಿರ್ದೇಶನ ಚಿತ್ರದಿಂದ ಪ್ರಭಾವಿತರಾಗಿ ಲೋಕೇಶ್ ಕನಗರಾಜ್ ಅವರು ಪೂರ್ತಿಯಾಗಿ ಸಿನಿಮಾ ನಿರ್ದೇಶನ ಕಡೆಗೆ ತಮ್ಮನ್ನು ತೊಡಗಿಸಿಕೊಳ್ತಾರೆ. ಇವರು ಮೊದಲು 2012ರಲ್ಲಿ ಅಚ್ಚುಂ ತಾವೀರ್ ಎಂಬ ಕಿರುಚಿತ್ರವನ್ನು ನಿರ್ದೇಶನ ಮಾಡುತ್ತಾರೆ. ಈ ಕಿರುಚಿತ್ರ ಕ್ಲಬ್ ಡೇಸ್ ಕಿರುಚಿತ್ರೋತ್ಸವದಲ್ಲಿ ಅತ್ಯುತ್ತಮ ನಿರ್ದೇಶಕ, ಅತ್ಯುತ್ತಮ ನಟ ಮತ್ತು ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನ ಗೆದ್ದುಕೊಳ್ಳುತ್ತೆ. ಇನ್ನು 2017ರಲ್ಲಿ ತಮ್ಮ ನಿರ್ದೇಶನದ ಮೊದಲ ಸಿನಿಮಾ ಮಾನಗರಂನ ಮೂಲಕ ತಮಿಳು ಚಿತ್ರರಂಗಕ್ಕೆ ಕಾಲಿಡುತ್ತಾರೆ. ಈ ಸಿನಿಮಾ ಎವರೇಜ್ ಅನ್ನುವ ರೀತಿ ಕಾಣಿಸಿಕೊಳ್ಳುತ್ತೆ. ಅದಾದ ನಂತರ 2019ರಲ್ಲಿ ಕಾರ್ತಿ ಜೊತೆ ಸೇರಿ ಕೈದಿ ಅನ್ನೋ ಸಿನಿಮಾವನ್ನು ಮಾಡಿ ಎಲ್ಲರ ಹುಬ್ಬೇರುವಂತೆ ಮಾಡುತ್ತಾರೆ. ಕೈದಿ ದೊಡ್ಡ ಮಟ್ಟದ ಬ್ಲಾಕ್ ಬಸ್ಟರ್ ಆಗಿ ಕನಗರಾಜ್ ಅವರಿಗೆ ಹೊಸ ಇಮೇಜ್ ತಂದುಕೊಡುತ್ತೆ. ಅಲ್ಲಿಂದ ಮಾಡಿದ ಎಲ್ಲ ಸಿನಿಮಾಗಳು ಕೂಡ ಸೂಪರ್ ಹಿಟ್ ಆಗಿದ್ವು. ಕೈದಿ, ಮಾಸ್ಟರ್, ವಿಕ್ರಮ್, ಲಿಯೋ, ಕೂಲಿ ಹೀಗೆ ಬ್ಯಾಕ್ ಟು ಬ್ಯಾಕ್ ಹಿಟ್ ಕೊಟ್ರು. ಅಲ್ಲದೆ LCUಗೆ ಕೂಡ ನಾಂದಿ ಹಾಡಿದರು. LCU ಅಂದ್ರೆ ಲೋಕೇಶ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಅಂತ. ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಅಷ್ಟೇ ಅಲ್ಲದೆ ಇವರು ಸಿನಿಮಾ ನಿರ್ಮಾಣವನ್ನು ಕೂಡ ಮಾಡಿ ಸೈ ಎನಿಸಿಕೊಂಡ್ರು. ಈಗ ಬೆನ್ಸ್ ಅನ್ನೋ ಒಂದು ಸಿನಿಮಾಗೆ ಕಥೆಯನ್ನು ಮಾಡಿ ನಿರ್ದೇಶನಕ್ಕೆ ನೀಡಿದ್ದಾರೆ. ಒಟ್ಟಿನಲ್ಲಿ ಹೇಳೋದಾದರೆ ಇವರ ಸಿನಿಮಾದಲ್ಲಿ ಫೈಟ್, ಸಾಂಗ್ಸ್, BGM ಮತ್ತು ಕಥೆ ಈ 4 ಅಂಶಗಳಲ್ಲಿ ಯಾವತ್ತೂ ಮೋಸ ಇಲ್ಲ. ಇದುವರೆಗೂ ಸೋಲೆ ಕಾಣದ ನಿರ್ದೇಶಕರ ಎನ್ನುವಂಥ ಈ ಬಿರುದನ್ನು ಹೊಂದಿರೋ ಲೋಕೇಶ್ ಕನಗರಾಜ್ ಮುಂದಿನ ಚಿತ್ರಗಳು ಕೂಡ ಯಶಸ್ಸುಗೊಳಿಸಲಿ. ಇನ್ನು ಇವರು 2012ರಲ್ಲಿ ಐಶ್ವರ್ಯ ಅನ್ನೋವರ ಜೊತೆ ವಿವಾಹವಾಗುತ್ತಾರೆ. ಇವರಿಗೆ 2 ಜನ ಹೆಣ್ಣು ಮಕ್ಕಳು ಕೂಡ ಇದ್ದಾರೆ. ಲಕ್ಷ ರೂಪಾಯಿ ಸಂಬಳದ ಬ್ಯಾಂಕ್ ಕೆಲಸ ಬಿಟ್ಟು ಸಿನಿಮಾ ಶುರು ಮಾಡಿದ ಇವರು ಈಗ ಕೋಟಿಗಟ್ಟಲೆ ಸಂಪಾದನೆ ಮಾಡುತ್ತಿದ್ದಾರೆ. ಒಂದು ಸಿನಿಮಾಗೆ ಸುಮಾರು 50 ಕೋಟಿ ಸಂಭಾವನೆಯನ್ನು ತೆಗೆದುಕೊಳ್ಳುತ್ತಾರೆ ಅನ್ನೋ ಸುದ್ದಿ ಇದೆ. ಅದೇನೇ ಇರಲಿ, 50 ಕೋಟಿ ಈ ಒಬ್ಬ ವ್ಯಕ್ತಿಗೆ ಕೊಟ್ಟರೂ ಅಚ್ಚರಿ ಪಡಬೇಕಿಲ್ಲ. ಏಕೆಂದರೆ ಇವರ ಸಿನಿಮಾದ ಮೊದಲ ದಿನದ ಕಲೆಕ್ಷನ್ 100 ಕೋಟಿ ದಾಟಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಚಾನಲ್ನ ಹೊಸದಾಗಿ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.